ನೋಡಿ, ಪಂಚ ರಾಜ್ಯಗಳ ಚುನಾವಣೆಯ ಫಲಿತಾಂಶ ಈಗಾಗಲೇ ಪ್ರಕಟ ಆಗಿದೆ. ಎರಡು ಫಲಿತಾಂಶಗಳು ಭಾರತ ದೇಶದ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಎನ್ನುವಂತೆ ಬಂದಿದೆ. ಒಂದು ವೆಸ್ಟ್ ಬೆಂಗಾಲ್, ಪಶ್ಚಿಮ ಬಂಗಾಳ, ಮತ್ತೊಂದು ತಮಿಳುನಾಡು. ನೋಡಿ, ವೆಸ್ಟ್ ಬೆಂಗಾಲಲ್ಲಿ ಭಾರತದ ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ಬಿಜೆಪಿ ಅಧಿಕಾರಕ್ಕೆ ಬಂದಿದೆ. ಕಳೆದ 15 ವರ್ಷಗಳಿಂದ ಸತತವಾಗಿ ನಿರಂತರವಾಗಿ ಅಧಿಕಾರದಲ್ಲಿದ್ದಂತಹ ಮಮತಾ ಬ್ಯಾನರ್ಜಿ ಅಧಿಕಾರವನ್ನು ಕಳೆದುಕೊಂಡಿದ್ದಾರೆ. ಕಡೆ ಕ್ಷಣದ ಮಾಹಿತಿ ಬಂದಾಗ ನಾನು ನಿಮಗೆ ಸೀಟ್ ಶೇರ್ ಕೂಡ ಹೇಳ್ತೀನಿ, ಹಾಗೆ ವೋಟ್ ಶೇರ್ ಕೂಡ ಹೇಳ್ತೀನಿ. ಆದರೆ ಬಹಳ ಮುಖ್ಯವಾಗಿ ನಾನು ಇಲ್ಲಿ ಹೇಳುವಂಥದ್ದು, ಯಾವ ಕಾರಣಕ್ಕಾಗಿ ಬಿಜೆಪಿ ಅಧಿಕಾರಕ್ಕೆ ಬಂತು ಹಾಗೂ ಯಾವ್ಯಾವ ಪ್ರದೇಶದಲ್ಲಿ, ನಾನು ಇಡೀ ಪಶ್ಚಿಮ ಬಂಗಾಳವನ್ನು 5 ಭಾಗವಾಗಿ ವಿಂಗಡಣೆ ಮಾಡಿ ಯಾವ್ಯಾವ ಭಾಗದಲ್ಲಿ ಎಷ್ಟೆಷ್ಟು ಸೀಟ್ ಇತ್ತು, 2021 ಚುನಾವಣೆಯಲ್ಲಿ ಎಷ್ಟೆಷ್ಟು ಸ್ಥಾನಗಳನ್ನ ಪಡೆದಿದ್ರು, ಬಿಜೆಪಿ ಎಷ್ಟು ಪಡೆದಿತ್ತು, TMC ಎಷ್ಟು ಪಡೆದಿತ್ತು, ಹಾಗೂ ಈ ಬಾರಿ ಆ ಭಾಗದಲ್ಲಿ ಬಿಜೆಪಿ ಎಷ್ಟು ಪಡ್ಕೊಂಡಿದೆ ಹಾಗೂ TMC ಎಷ್ಟು ಕಳೆದುಕೊಂಡಿದೆ, ಯಾವ ವಿಚಾರ ಅಲ್ಲಿ ಬಹಳ ಪ್ರಮುಖವಾಗಿ ಪ್ರಭಾವವನ್ನು ಬೀರಿದೆ. ಒಂದೊಂದು ಪ್ರದೇಶದಲ್ಲೂ ಕೂಡ ಬೇರೆ ಬೇರೆ ವಿಚಾರಗಳು ಪರಿಣಾಮಕಾರಿಯಾಗಿ ಕೆಲಸ ಮಾಡಿದೆ. ಅದು ಯಾವ ಕೆಲಸ? ಅದೇ ವಿವರವನ್ನು ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ. ಆತ್ಮೀಯರೇ, ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೀರೇಂದ್ರ ಉಪ್ಪುಂದ. ನೋಡಿ, ಪಶ್ಚಿಮ ಬಂಗಾಳ ಬಹುಶಃ ಈ ಬಾರಿಯ ಚುನಾವಣೆ ಎಷ್ಟು ಘರ್ಷಣೆಗೆ, ಎಷ್ಟು ಸಂಘರ್ಷಕ್ಕೆ, ಎಷ್ಟು ವಿವಾದಕ್ಕೆ, ಎಷ್ಟು ವಾದಗಳಿಗೆ, ಏನೇನಕ್ಕೆಲ್ಲ ಸಾಕ್ಷಿ ಆಯ್ತಲ್ಲ, ಹಿಂದೆ ಯಾವಾಗಲೂ ಆಗಿರಲಿಲ್ಲ. ನೋಡಬಾರದೆಲ್ಲವನ್ನೂ ಕೂಡ ಈ ಬಾರಿಯ ಚುನಾವಣೆಯಲ್ಲಿ ನೋಡಬೇಕಾಯಿತು. ಅಷ್ಟೆಲ್ಲ ಆದ ನಂತರ ಇವತ್ತು ಫಲಿತಾಂಶ ಬಂದಿದೆ, ಬಿಜೆಪಿ ಗೆದ್ದಿದೆ. ಎಷ್ಟು ಸ್ಥಾನಗಳು ನೋಡಿ, ಬಿಜೆಪಿ 190ಕ್ಕೂ ಹೆಚ್ಚು ಸ್ಥಾನಗಳಲ್ಲಿ ಗೆಲುವನ್ನು ಸಾಧಿಸಿರುವಂಥದ್ದು. ನೋಡಿ, 294 ಸೀಟ್ ಟೋಟಲ್ ಇರುವಂಥದ್ದು ವೆಸ್ಟ್ ಬೆಂಗಾಲಲ್ಲಿ. ಅದರಲ್ಲಿ 293 ಫಲಿತಾಂಶ ಬಂದಿದೆ. ಯಾಕಂದರೆ ಒಂದು ಕ್ಷೇತ್ರದ್ದು ಇದೇ 21ನೇ ತಾರೀಕು, ಮೇ 21ನೇ ತಾರೀಕು ಮರುಮತದಾನ ಆಗಲಿಕ್ಕಿದೆ. ಎಲ್ಲಿ ಅಂದರೆ ಫಾಲ್ತಾ ಕ್ಷೇತ್ರದಲ್ಲಿ ಮರುಮತದಾನ ಆಗುವಂಥದ್ದು ಇದೆ. ಹೀಗಾಗಿ 293 ಕ್ಷೇತ್ರಗಳ ಫಲಿತಾಂಶ ಬಂದಿದೆ. ಮ್ಯಾಜಿಕ್ ನಂಬರ್ ಅಂದರೆ ಬಹುಮತಕ್ಕೆ ಬೇಕಾದ ಸಂಖ್ಯೆ ಎಷ್ಟು ಅಂದರೆ 148. ಬಿಜೆಪಿ ಅದನ್ನು ಕ್ರಾಸ್ ಮಾಡಿ ಬಹಳ ಮುಂದಕ್ಕೆ ಹೋಗಿದೆ. ಹೇಳಿದ್ನಲ್ಲ, 190ಕ್ಕೂ ಹೆಚ್ಚು ಕ್ಷೇತ್ರಗಳು. ಈ ಕಡೆ TMC 100ರ ಒಳಗೆ ಬಂದಿದೆ, 90ರ ಆಸುಪಾಸಲ್ಲಿದೆ. ನಾ ಕಡೆ ಕ್ಷಣದ ಮಾಹಿತಿ ಪಡೆದಾಗ 193 ಬಿಜೆಪಿ ಲೀಡಿಂಗಲ್ಲಿದ್ದರೆ TMC 98ರಲ್ಲಿ ಲೀಡಿಂಗ್ ಇತ್ತು. ಕಾಂಗ್ರೆಸ್ ಯಾವುದೇ ಸ್ಥಾನವನ್ನು ಗಳಿಸುವ ಲಕ್ಷಣಗಳು ಗೋಚರಿಸ್ತಾ ಇಲ್ಲ. ಇತರರೂ ಇಲ್ಲ. ಅಲ್ಲಿ ನೇರವಾದ ಹಣಾಹಣಿ ಇದ್ದದ್ದು ಬಿಜೆಪಿ ಹಾಗೂ TMC ನಡುವೆ. ಬಿಜೆಪಿ ನಭೂತೋ ಅನ್ನುವಂತಹ ಫಲಿತಾಂಶವನ್ನು ಪಡೆದಿದೆ. ಯಾವ ಕಾರಣಕ್ಕೆ, ಯಾವ್ಯಾವ ಭಾಗದಲ್ಲಿ ಎಷ್ಟೆಷ್ಟು ಸ್ಥಾನಗಳು, ನಾನು 5 ಭಾಗಗಳಾಗಿ ವಿಂಗಡಣೆ ಮಾಡಿಕೊಂಡಿದ್ದೇನೆ. ನೋಡಿ, ಒಂದು ನಾರ್ತ್ ಬೆಂಗಾಲ್, ಇಲ್ಲಿ 54 ವಿಧಾನಸಭಾ ಕ್ಷೇತ್ರಗಳು ಬರುತ್ತೆ. ಜಲ್ಪೈಗುರಿ, ಸಿಲಿಗುರಿ, ಕೂಚ್ ಬೆಹಾರ್, ತುಫಾನಿಗಂಜ್ ಈ ಕ್ಷೇತ್ರಗಳೆಲ್ಲ ಬರುವಂತಹ ಪ್ರದೇಶ. ಮತ್ತೊಂದು ಕೋಲ್ಕತ್ತಾ, ಪ್ರೆಸಿಡೆನ್ಸಿ ರಾಜ್ ಆ ಭಾಗದ್ದು, ಅಲ್ಲಿ ಸುಮಾರು 11 ಕ್ಷೇತ್ರಗಳು ಬರುತ್ತೆ. ಇನ್ನು ಹೌರಾ ಹೂಗ್ಲಿ ಪ್ರದೇಶ ಏನಿದೆ ಅದು ಬಹುತೇಕ ಇಂಡಸ್ಟ್ರಿಯಲ್ ಟೌನ್. ಅಲ್ಲಿ ಸುಮಾರು ಹೌರಾದಲ್ಲಿ 16 ಸೀಟು, ಹೂಗ್ಲಿಯಲ್ಲಿ 18 ಸೀಟು, ಒಟ್ಟು 38 ವಿಧಾನಸಭಾ ಕ್ಷೇತ್ರಗಳು ಬರುತ್ತೆ. ಹಾಗೂ ಸೌತ್ ಬೆಂಗಾಲ್, ಅಲ್ಲಿ ಸುಮಾರು 91 ಸ್ಥಾನಗಳು. ಅದು ಬಹಳ ಪ್ರಮುಖವಾದ ಪಾಕೆಟ್. ಅಲ್ಲಿ ಏನಾಗಿದೆ ಅದನ್ನು ಕೂಡ ಹೇಳ್ತೀನಿ. ಹಾಗೂ ಕಡೆಯದಾಗಿ ಪುರುಲಿಯಾ ಹಾಗೂ ಬಂಕುರಾ, ಇಲ್ಲಿ 6+7 13 ವಿಧಾನಸಭಾ ಕ್ಷೇತ್ರಗಳು ಬರುತ್ತೆ. ನೋಡಿ, ಬಹಳ ಮುಖ್ಯವಾಗಿ ಮೇಲ್ನೋಟಕ್ಕೆ ಕಾಣುವ ಹಾಗೆ ಇಲ್ಲಿ ಬಿಜೆಪಿಯ ಗೆಲುವಿಗೆ ಕಾರಣ ಆದದ್ದು ಯಾವುದು? ಹಲವು ಕಾರಣಗಳಿದೆ. ಅವರು ಬಹಳ ಮುಖ್ಯವಾಗಿ ಹಿಂದುತ್ವದ ಅಜೆಂಡಾವನ್ನು ಇಟ್ಕೊಂಡು ಹೋದರು. ಜೊತೆಗೆ ಆದಿವಾಸಿ ಮತದಾರರನ್ನ ನೇರವಾಗಿ ಸಂಪರ್ಕವನ್ನು ಸಾಧಿಸಿದ್ರು, ಅವರ ವಿಶ್ವಾಸವನ್ನು ಗಳಿಸಿದ್ರು. ಮತ್ತು ಬಿಜೆಪಿಯವರು ಹೇಳುವ ಪ್ರಕಾರ ಇದು ನೇರವಾಗಿ ಮಮತಾ ಬ್ಯಾನರ್ಜಿಯವರ ಕಳೆದ 15 ವರ್ಷಗಳ ದುರಾಡಳಿತಕ್ಕೆ ಜನ ಕೊಟ್ಟಂಥ ಉತ್ತರ ಅಂತ. ಅದೇನೇ ಇರಲಿ, ಬಿಜೆಪಿಯ ಪರಿಶ್ರಮಕ್ಕೆ ಫಲ ಸಿಕ್ಕಿದೆ, ನೋ ಡೌಟ್ ಇನ್ ದಟ್. ಇನ್ನು ಇನ್ಫಿಲ್ಟ್ರೇಷನ್, ಆ ಇಶ್ಯೂ ಬಹಳ ಪ್ರಮುಖವಾಗಿ ಚರ್ಚೆ ಆಯಿತು. ನುಸುಳುಕೋರರು, ಬಿಜೆಪಿ ಅದನ್ನೇ ಪದೇ ಪದೇ ಹೇಳ್ತಾ ಇತ್ತು. ಅಂದರೆ ಆ ಇನ್ಫಿಲ್ಟ್ರೇಷನ್ ಒಂದು ಕಡೆ ಇದ್ದರೆ, ಇವರು ಬಿಜೆಪಿಯವರು ಬಾರ್ಡರ್ ನ್ಯಾಷನಲಿಸಮ್ ಅದರ ಜೊತೆಗೆ ಹೋದ. ಸಹಜವಾಗಿ ಅದಕ್ಕೆ ಜನ ಮತವನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದು. ಮತ್ತು ನೀವು ನೋಡ್ಲಿಕ್ಕೆ ಹೋದರೆ ಅಲ್ಲಿ ಒಟ್ಟಾರೆಯಾಗಿ
ಈಗ ಈಗಲೂ ಕೂಡ TMC ಗೆದ್ದಿರುವ ಕ್ಷೇತ್ರಗಳು ಯಾವುದಪ್ಪ ಅಂದರೆ ಮುಸ್ಲಿಂ ಬಾಹುಳ್ಯದ ಕ್ಷೇತ್ರಗಳು. ಆ ದೃಷ್ಟಿಯಿಂದ ನೋಡೋದಾದರೆ SIR ಬಹಳ ಪ್ರಮುಖವಾದ ರೋಲ್ನ ಪ್ಲೇ ಮಾಡಿದೆ. SIR ಕೂಡ BJPಯ ಈ ಗೆಲುವಿಗೆ ಪೂರಕವಾಗಿ ಕೆಲಸ ಮಾಡಿದೆ ಅನ್ನುವಂಥದ್ದು. ಯಾವ ರೀತಿ? ಎಷ್ಟೆಷ್ಟು ವೋಟ್ ಡಿಲೀಟ್ ಆದ ಕಡೆ ಯಾವ್ಯಾವ ರೀತಿಯ ಫಲಿತಾಂಶ ಬಂದಿದೆ ಅದನ್ನು ಹೇಳ್ತೀನಿ ನಾನು ನಿಮಗೆ. 25,000ಕ್ಕಿಂತ ಹೆಚ್ಚು ವೋಟ್ ಎಲ್ಲಿ ಡಿಲೀಟ್ ಆಗಿದೆಯೋ, ಯಾವ ಕ್ಷೇತ್ರದ ಡಿಲೀಟ್ ಆಗಿದೆಯೋ ಅಲ್ಲಿ ಯಾರು ಗೆದ್ದಿದ್ದಾರೆ. 15ರಿಂದ 25,000 ಮತಗಳು ಎಲ್ಲೆಲ್ಲಿ ಡಿಲೀಟ್ ಆಗಿದೆಯೋ ಅಲ್ಲಿ ಯಾರು ಗೆದ್ದಿದ್ದಾರೆ. ಸರಿಸುಮಾರು 5,000ದ ಆಸುಪಾಸಿನಲ್ಲಿ ಎಲ್ಲಿ ವೋಟ್ ಡಿಲೀಟ್ ಆಗಿದೆಯೋ ಅಲ್ಲಿ ಯಾರು ಅತಿ ಹೆಚ್ಚು ಸ್ಥಾನವನ್ನು ಈ ಬಾರಿ ಗೆದ್ದಿದ್ದಾರೆ. ಆ ಲೆಕ್ಕಾಚಾರವನ್ನು ನಾನು ನಿಮಗೆ ಕೊಡ್ತೀನಿ. ಹಾಗೆ ವೋಟಿಂಗ್ ಪರ್ಸೆಂಟೇಜ್ ಕೂಡ ನಾನು ನಿಮಗೆ ಹೇಳ್ತೀನಿ. ನೋಡಿ, ಎಲ್ಲೆಲ್ಲಿ ಈಗ ವೋಟ್ ಡಿಲೀಟ್ ಆಗಿದೆಯಲ್ಲ ಆ ಕ್ಷೇತ್ರಗಳಲ್ಲಿ ಎಷ್ಟು ಪರ್ಸೆಂಟ್ BJPಗೆ ಲೀಡ್ ಬಂದಿದೆ ಅನ್ನೋದು ಕೂಡ ನಮ್ಮ ಹತ್ರ ಲೆಕ್ಕಾಚಾರ ಇದೆ. ಆ ಅಂಕಿಅಂಶವನ್ನು ಕೊಡ್ತೀನಿ. ನಾನು ಮೊದಲನೇದಾಗಿ ನಿಮಗೆ ಹೇಳುವಂಥದ್ದು ವಿಭಾಗವಾರು, ಪ್ರಾಂತ್ಯವಾರು. ಮೊದಲನೇದಾಗಿ ನಾರ್ತ್ ಬೆಂಗಾಲ್, ಉತ್ತರ ಬಂಗಾಳದಲ್ಲಿ ಅಲ್ಲಿನ ಸುಮಾರು 54 ವಿಧಾನಸಭಾ ಕ್ಷೇತ್ರಗಳ ಪೈಕಿ ನೋಡಿ ಬಹುತೇಕ ಇಲ್ಲಿ ನೋಡಿ ಜಲಪೈಗುರಿ ಇರ್ಬೋದು, ಸಿಲಿಗುರಿ ಇರ್ಬೋದು, ಕೂಚ್ ಬೆಹಾರ್ ಇರ್ಬೋದು, ತೂಫಾನಿಗಂಜ್ ಇರ್ಬೋದು, ಅಲಿಪುರ್ದುಂಜ್ ಇರ್ಬೋದು. ಈ 54ರಲ್ಲಿ ಕಳೆದ ಬಾರಿ BJP ಸುಮಾರು 30 ಸ್ಥಾನಗಳನ್ನ ಗೆದ್ದಿತ್ತು. ಅಂದರೆ BJPಯ ಹೋಲ್ಡ್ ಮೊದಲಿನಿಂದಲೂ ಇದ್ದಂಥ ಪ್ರದೇಶವೇ ನಾರ್ತ್ ಬೆಂಗಾಲ್. ಕಳೆದ 2021ರಲ್ಲೂ 54ರಲ್ಲಿ 30 BJP ಗೆದ್ದಿತ್ತು. ಈ ಬಾರಿ ಇನ್ನೂ 10 ಸೀಟ್ ಜಾಸ್ತಿ ಆಗಿದೆ. ಸುಮಾರು 35ಕ್ಕೂ ಹೆಚ್ಚು ಸ್ಥಾನಗಳನ್ನ, ಆಸುಪಾಸು 40ರವರೆಗೂ BJPಯ ನಂಬರ್ಸ್ ರೀಚ್ ಆಗಿದೆ. 2019ರಲ್ಲಿ ನೋಡಿ MP ಸೀಟ್ಗಳನ್ನ ನೋಡೋದಾದರೆ BJP 8ರಲ್ಲಿ ಈ ನಾರ್ತ್ ಬೆಂಗಾಲ್ನ 8 ಲೋಕಸಭಾ ಕ್ಷೇತ್ರಗಳ ಪೈಕಿ 7 BJP ಗೆದ್ದಿತ್ತು. ಅಲ್ಲಿಗೆ BJP ಸ್ಟ್ರಾಂಗ್ ಹೋಲ್ಡ್ ಇದ್ದದ್ದು. ಹೀಗಾಗಿ ಅಲ್ಲಿ ಮತ್ತಷ್ಟು ತನ್ನ ಶಕ್ತಿಯನ್ನು BJP ವೃದ್ಧಿಸಿಕೊಂಡಿದೆ. ಇನ್ನು ಕೋಲ್ಕತ್ತಾ ಪ್ರೆಸಿಡೆನ್ಸಿ ರಾಜ್, ಇಲ್ಲಿರೋದು ಕೇವಲ 11 ಕ್ಷೇತ್ರಗಳು ಮಾತ್ರ. ನೋಡಿ, ಕಳೆದ ಬಾರಿ BJP ಯಾವುದೇ ಸ್ಥಾನವನ್ನು ಇಲ್ಲಿ ಗೆದ್ದಿರಲಿಲ್ಲ ಕೋಲ್ಕತ್ತಾ ಭಾಗದಲ್ಲಿ. ಅಲ್ಲಿ ಮುಸಲ್ಮಾನರ ಬಾಹುಳ್ಯ ಇರುವಂಥ ಕ್ಷೇತ್ರಗಳು ಕೂಡ ಇದೆ. 11ಕ್ಕೆ 11 ಸ್ಥಾನಗಳನ್ನ TMC, ಮಮತಾ ಬ್ಯಾನರ್ಜಿ ಅವರ TMC ಗೆದ್ದಿತ್ತು 2021ರಲ್ಲಿ. ಈ ಬಾರಿ ಅಂತಹ ಕ್ಷೇತ್ರದಲ್ಲೂ ಕೂಡ BJP 2ರಿಂದ 3 ಸ್ಥಾನಗಳಲ್ಲಿ ಲೀಡ್ ಇದೆ ಅಂತ ಹೇಳ್ಬೋದು. ಕನಿಷ್ಠ 2 ಸ್ಥಾನಗಳನ್ನ BJP ಗೆಲ್ತಾ ಇದೆ, 9ನ್ನ TMC ಗೆಲ್ತಾ ಇದೆ. ಅಂದರೆ ಎಲ್ಲಿಗ ಟೋಲಿಗುಂಜ್ ಇಲ್ಲೆಲ್ಲ TMCಯ ಏಕಚಕ್ರಾಧಿಪತ್ಯ ಅನ್ನುವಂಥ ಕ್ಷೇತ್ರಗಳು. ಈ ಬಾರಿಯೂ ಅಲ್ಲಿ TMCಯ ಲೀಡಲ್ಲಿದೆ. ಅಂದರೆ ಒಂದು ಮೊನೋಪಾಲಿ ಇತ್ತಲ್ಲ, ಅದನ್ನು ಬ್ರೇಕ್ ಮಾಡುವಂಥ ಕೆಲಸ BJP ಅಲ್ಲಿ ಮಾಡಿದೆ ಫಾರ್ ದಿ ಫಸ್ಟ್ ಟೈಮ್. ಇನ್ನು ಹೌರಾ ಹೂಗ್ಲಿ ಆ ಪ್ರದೇಶಕ್ಕೆ, ಹೌರಾದಲ್ಲಿ 16 ಕ್ಷೇತ್ರಗಳು, ಹೂಗ್ಲಿಯಲ್ಲಿ 18 ಕ್ಷೇತ್ರಗಳು, ಒಟ್ಟು 34 ವಿಧಾನಸಭಾ ಕ್ಷೇತ್ರಗಳು. ಇದು ಬಹುತೇಕ ಇಂಡಸ್ಟ್ರಿಯಲ್ ಟೌನ್. ಹಾಗೆ ಕೆಲವು ಗ್ರಾಮೀಣ ಭಾಗಗಳು ಕೂಡ ಸೇರ್ಕೊಂಡಿರುವಂಥದ್ದು. ಈ ಭಾಗದಲ್ಲಿ 90% ವೋಟಿಂಗ್ ಆಗಿತ್ತು. ಜನ ಎದ್ದು ಬಂದು ವೋಟ್ ಹಾಕಿದ್ರು. ಈ ಭಾಗದಲ್ಲಿ ಮೇಜರ್ ಶಿಫ್ಟ್ ಆಗಿದೆ. ನಾನು ಹೇಳ್ತೀನಿ ಕೇಳಿ, ಮೇಜರ್ ಶಿಫ್ಟ್ ಸ್ವಿಂಗ್ ಆಗಿರೋದು ಇದೇ ಕ್ಷೇತ್ರದಲ್ಲಿ. ಈ 34 ಕ್ಷೇತ್ರಗಳ ಪೈಕಿ ನಾವು ಗಮನಿಸಲೇಬೇಕಾಗುತ್ತೆ ಇದು. ಯಾಕಂದರೆ ಎಲ್ಲಿ BJPಗೆ ಗೇನ್ ಆಗಿದೆ ಅಂತ ನೀವು ನೋಡೋದಾದರೆ ಇಲ್ಲಿ, ಯಾಕಂದರೆ ಕಳೆದ ಬಾರಿ 30 ಕ್ಷೇತ್ರಗಳಲ್ಲಿ TMC ಗೆದ್ದಿತ್ತು 2021ರಲ್ಲಿ. BJP ಗೆದ್ದಿದ್ದು ಕೇವಲ 4 ಕ್ಷೇತ್ರಗಳು. ಈ ಬಾರಿ 10 ಕ್ಷೇತ್ರಗಳು BJPಗೆ ಹೆಚ್ಚಿಗೆ ಬಂದಿದೆ. BJP 14ರಲ್ಲಿ ಗೆಲುವನ್ನು ಸಾಧಿಸ್ತಾ ಇದ್ದರೆ TMC 10 ಕ್ಷೇತ್ರಗಳನ್ನ ಕಳ್ಕೊಂಡು 20ಕ್ಕೆ ಇಳಿದಿದೆ. ಈಗ ಸ್ವಿಂಗ್ ಆಗಿದೆ BJPಗೆ ಅಂತಾರಲ್ಲ, ಎಲ್ಲಾಗಿದೆ ಅಂತ ಹೇಳ್ತಾ ಇದ್ದೀನಿ ನಿಮಗೆ. ಎಷ್ಟು ಕ್ಷೇತ್ರಗಳಾಗಿದೆ, ಯಾವ ಭಾಗದಲ್ಲಾಗಿದೆ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಇನ್ನು ಸೌತ್ ಬೆಂಗಾಲಿಗೆ ಬನ್ನಿ. ಇದು ಕರಾವಳಿ ಪ್ರದೇಶ ಇರುವಂತಹ ಭಾಗ, ದಕ್ಷಿಣ ಬಂಗಾಳ. ಇಲ್ಲಿ 91 ವಿಧಾನಸಭಾ ಕ್ಷೇತ್ರಗಳಿದೆ. ಈ ಕರಾವಳಿ ಪ್ರದೇಶದಲ್ಲಿ ಈ ಬಾರಿ BJP ಸ್ಪಷ್ಟ ಮುನ್ನಡೆಯನ್ನು ಪಡೆದಿದೆ ಅನ್ನೋದು ಮೇಲ್ನೋಟಕ್ಕೆ ಗೋಚರಿಸ್ತಾ ಇದೆ. ಅದು ಮೇದಿನಿಪುರ್ ಇರ್ಬೋದು, ಸುಂದರ್ಬನ್ಸ್ ಇರ್ಬೋದು, ಸೌತ್ 24 ಇರ್ಬೋದು. ಈ ಎಲ್ಲ ಪ್ರದೇಶಗಳಲ್ಲೂ ಕೂಡ ಇಲ್ಲಿ ಹಿಂದುತ್ವದ ಮತಗಳಿವೆ. OBC, SC ಇವೆಲ್ಲವೂ ಕೂಡ BJP ಕಡೆ ಶಿಫ್ಟ್ ಆಗಿದೆ. ನೋಡಿ, ಸೌತ್ ಬೆಂಗಾಲ್ನ 91 ಕ್ಷೇತ್ರಗಳ ಪೈಕಿ ಕಳೆದ ಬಾರಿಯೆಲ್ಲ ಅಲ್ಲಿ TMC ಬಹಳ ಏಕಚಕ್ರಾಧಿಪತ್ಯ ಅಂತ ಇತ್ತು. ಆದರೆ ಈ ಬಾರಿ 35 ಸ್ಥಾನಗಳಲ್ಲಿ BJP ಗೆಲುವನ್ನು ಪಡೆದಿದ್ರೆ TMC 55 ಸ್ಥಾನಗಳಲ್ಲಿ ಗೆಲುವನ್ನು ಸಾಧಿಸ್ತಾ ಇದೆ ಅನ್ನೋದು. ಅಂದರೆ BJP ಎಲ್ಲಿಯವರೆಗೂ ತನ್ನ ಕಬಂದ ಬಾಹುಗಳನ್ನ ಚಾಚಿದೆ ಅನ್ನೋದಕ್ಕೆ ಇದು ಸ್ಪಷ್ಟವಾದ ಉದಾಹರಣೆ. ಇನ್ನು ಬನ್ನಿ, ಪುರುಲಿಯಾ ಹಾಗೂ ಬಂಕುರ. ಇಲ್ಲಿ 6+7 13 ಕ್ಷೇತ್ರಗಳಿದೆ. ಇದು ಪಶ್ಚಿಮ ಬಂಗಾಳದ ಪಶ್ಚಿಮ ಭಾಗ. ಇಲ್ಲಿ 13 ಸ್ಥಾನಗಳ ಪೈಕಿ 2021ರಲ್ಲಿ BJP 10ರಿಂದ 11 ಸ್ಥಾನ ಗೆದ್ದಿತ್ತು, TMC 2ರಿಂದ 3 ಗೆದ್ದಿತ್ತು. ಈ ಬಾರಿ
ಎಲ್ಲ 13 ಕ್ಷೇತ್ರಗಳನ್ನು ಕೂಡ ಬಿಜೆಪಿ ತನ್ನ ತೆಕ್ಕೆಗೆ ತೆಗೆದುಕೊಂಡಿದೆ. ಪುರುಲಿಯಾದಲ್ಲಿ ಬಿಜೆಪಿಯ ಸುದೀಪ್ ಕುಮಾರ್ ಮುಖರ್ಜಿ ಗೆದ್ದಿರುವಂಥದ್ದು, ಬಂಕೂರದಲ್ಲಿ ನೀಲಾದ್ರಿ ಶೇಖರ್ ಧಾನ್ ಆಗಿದ್ದಿರುವಂಥದ್ದು. ಅಂದರೆ ಅಲ್ಲಿ ಲೀಡರ್ಶಿಪ್ ಕೂಡ ವರ್ಕ್ ಆಗಿದೆ. ಅಮಿತ್ ಶಾ ಅವರು 18 ದಿನಗಳ ಕಾಲ ಹೋಗಿ ವೆಸ್ಟ್ ಬೆಂಗಾಲಲ್ಲಿ ಠಿಕಾಣಿ ಹೂಡಿದ್ರು. ಗೆದ್ದೇ ಗೆಲ್ತೀವಿ, 2/3 ಮೆಜಾರಿಟಿ ತೆಗಿತೀವಿ ಅಂತೇಳಿ ಎದೆ ತಟ್ಕೊಂಡು ಹೇಳಿದ್ರು. ಅದೇ ಪ್ರಕಾರ ಸಾಧಿಸಿ ತೋರಿಸೋದಿದೆಯಲ್ಲ, ಸಣ್ಣ ವಿಚಾರ ಅಲ್ಲ. ಅದು ಈ ಬಾರಿಯ ಫಲಿತಾಂಶ ಸ್ಪಷ್ಟವಾಗಿ ನಮ್ಮ ಕಣ್ಣೆದುರು ತೆರೆದಿಟ್ಟಿದೆ. ಸುವೇಂದು ಅಧಿಕಾರಿ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿಯ ನಾಯಕ, ಲೀಡರ್ಶಿಪ್, ಆ ಲೀಡರ್ಶಿಪ್ಗೆ ಜನ ಮತ ಕೊಟ್ಟಿದ್ದಾರೆ. ನೋಡಿ, ಇವತ್ತು ಕೂಡ ಇಂಥ ರಿಸಲ್ಟ್ ಬಂದ ಮೇಲೆ ಕೂಡ ನಾನು ಮುಖ್ಯಮಂತ್ರಿ ಆಗಬೇಕು, ನೋಡೋಣ ಹೈಕಮಾಂಡ್ ಏನು ಮಾಡ್ತಿದ್ದೆ, ಏನು ಹೇಳಿಲ್ಲ, ಆ ವಿಚಾರವೇ ಇಲ್ಲ. ನಾವು ಸಾಮೂಹಿಕ ನಾಯಕತ್ವದಲ್ಲಿ ಚುನಾವಣೆಗೆ ಹೋಗಿದ್ದೇವೆ, ಜನ ನಮಗೆ ಮತ ಕೊಟ್ಟಿದ್ದಾರೆ, ಪಕ್ಷ ಏನು ಬೇಕಾದರೂ ತೀರ್ಮಾನ ಮಾಡಲಿ, ನಾ ಆ ವಿಚಾರ ಚರ್ಚೆ ಮಾಡೋದಿಲ್ಲ ಅಂತಾರೆ ಅವರು ಸುವೇಂದು ಅಧಿಕಾರಿ. ನೋಡಿ, ಅಂದರೆ ಲೀಡರ್ಶಿಪ್ ಯಾವ ರೀತಿ ಇರಬೇಕಾಗುತ್ತೆ ಅನ್ನೋದಕ್ಕೆ ದಿಸ್ ಈಸ್ ದ ಬೆಸ್ಟ್ ಎಕ್ಸಾಂಪಲ್. ಅಂದರೆ ನಮ್ಮ ಹೋರಾಟ ಮುಖ್ಯಮಂತ್ರಿ ಪಟ್ಟಕ್ಕಾಗಿ ಅಲ್ಲ, ಇಲ್ಲಿ ಒಂದು ಒಳ್ಳೆ ಆಡಳಿತ ಕೊಡಬೇಕು ಅನ್ನೋ ಮಾತನ್ನು ಅವ್ರು ಹೇಳಿದ್ರು. ಸುವೇಂದು ಅಧಿಕಾರಿ ಮಾತನಾಡಿದ್ರು ಇವತ್ತು. ಡಬಲ್ ಇಂಜಿನ್ ಸರ್ಕಾರ, ಅದರ ಮೂಲಕ ಅಭಿವೃದ್ಧಿ ನಮ್ಮ ಗುರಿ ಅಂತ ಹೇಳಿದ್ರು. ನಾನೀಗ SIR ಆ ವಿಚಾರಕ್ಕೆ ಬರ್ತೀನಿ. ಎಷ್ಟೆಷ್ಟು ವೋಟ್ ಡಿಲೀಟ್ ಆದ ಕಡೆ ಯಾರ್ಯಾರು ಗೆದ್ದಿದ್ದಾರೆ ನೋಡಿ. ಸುಮಾರು 15ರಿಂದ 25 ಸಾವಿರ ವೋಟುಗಳು ಎಲ್ಲೆಲ್ಲಿ ಡಿಲೀಟ್ ಆಗಿದೆಯೋ ಅಂತಹ ಕ್ಷೇತ್ರದಲ್ಲಿ 44 ಕ್ಷೇತ್ರದಲ್ಲಿ ಬಿಜೆಪಿ ಲೀಡಲ್ಲಿದ್ದರೆ 23ರಲ್ಲಿ TMC ಲೀಡಲ್ಲಿದೆ. ಅಂದರೆ ಬಿಜೆಪಿ ಎಲ್ಲಿ 15ರಿಂದ 25 ಸಾವಿರ ವೋಟುಗಳು SIRನಿಂದ ಡಿಲೀಟ್ ಆಗಿದೆಯೋ ಅಲ್ಲಿ 44 ಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆಯನ್ನು ಸಾಧಿಸಿದೆ ಅನ್ನುವಂಥದ್ದು. ಇನ್ನು 25 ಸಾವಿರಕ್ಕೂ ಹೆಚ್ಚು ಮತಗಳೆಲ್ಲ ಡಿಲೀಟ್ ಆಗಿದೆಯಲ್ಲ, ಆ ಕ್ಷೇತ್ರಗಳಲ್ಲಿ ಅಂತಹ 88 ಕ್ಷೇತ್ರಗಳಲ್ಲಿ ಬಿಜೆಪಿ ಲೀಡನ್ನು ಪಡೆದುಕೊಂಡಿದೆ. TMC 59. ಅಂದರೆ ಬಿಜೆಪಿ ಅತಿ ಹೆಚ್ಚು ಕ್ಷೇತ್ರಗಳನ್ನ ಎಲ್ಲಿ ಗೆದ್ದಿದೆ, SIR ಎಲ್ಲಿ ಬಹಳ ಪರಿಣಾಮಕಾರಿಯಾಗಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅನುಷ್ಠಾನ ಮಾಡಿದೆಯೋ ಆ ಕ್ಷೇತ್ರಗಳಲ್ಲಿ ಬಿಜೆಪಿ ಸ್ಪಷ್ಟವಾದ ಗೆಲುವನ್ನು ಪಡೆದಿದೆ. ಇನ್ನು 5ರಿಂದ 15 ಸಾವಿರ ಮತಗಳು ಎಲ್ಲೆಲ್ಲಿ ಡಿಲೀಟ್ ಆಗಿದೆಯೋ ಅಂತಹ 46 ಕ್ಷೇತ್ರಗಳಲ್ಲಿ ಬಿಜೆಪಿ ಗೆಲುವನ್ನು ಸಾಧಿಸಿದರೆ 17ರಲ್ಲಿ TMC ಗೆಲುವನ್ನು ಸಾಧಿಸಿದೆ ಅನ್ನುವಂಥದ್ದು. ಇನ್ನು 5,000ದ ಆಸುಪಾಸಿನಲ್ಲಿ ಎಲ್ಲಿ ಮತದಾರರ ಪಟ್ಟಿಯಿಂದ ಡಿಲೀಟ್ ಮಾಡಲಾಗಿತ್ತು ಅಂತಹ 12 ಕ್ಷೇತ್ರಗಳಲ್ಲಿ ಬಿಜೆಪಿ ಗೆಲುವನ್ನು ಸಾಧಿಸಿದರೆ ಕೇವಲ 1ರಲ್ಲಿ TMC ಗೆಲುವನ್ನು ಸಾಧಿಸಿದೆ ಅನ್ನೋದು. ಅಂದರೆ SIR ಕೂಡ ಈ ಫಲಿತಾಂಶದ ಮೇಲೆ ನೇರವಾದ ಪರಿಣಾಮವನ್ನು ಬೀರಿದೆ ಅನ್ನೋದಕ್ಕೆ ಇದು ಸ್ಪಷ್ಟವಾದ ಸಾಕ್ಷಿ ಅನ್ನುವಂಥದ್ದು. ಇನ್ನು ನೀವು ಯಾವ್ಯಾವ ಕಾರಣಕ್ಕಾಗಿ ಈ ಗೆಲುವು ಸಾಧ್ಯ ಆಯಿತು ಅಂತ ನೋಡೋದಾದರೆ ನೋಡಿ, ಬಿಜೆಪಿಗೆ ಆದಿವಾಸಿ ಮತಗಳು ಬಂದು, ಮಹಿಳೆಯರ ಮತ, ಮಮತಾ ಬ್ಯಾನರ್ಜಿ ಅವರ ಅತಿ ದೊಡ್ಡ ಶಕ್ತಿ ಇದ್ದದ್ದೇ ಮಹಿಳಾ ಮತದಾರರು. ಆದರೆ ಸುವೇಂದು ಅಧಿಕಾರಿ ಹೇಳ್ತಾರೆ ಹಿಂದೂ ಮಹಿಳೆಯರು ನಮಗೆ ಮತವನ್ನು ಹಾಕಿದ್ದಾರೆ, ಇದನ್ನೇ ಹೇಳ್ತಾರೆ. ಹಿಂದುತ್ವದ ಮತಗಳು ಬಂದಿವೆ, ಮಹಿಳೆಯರು ಅಂತ ತೆಗೆದುಕೊಳ್ಳೋದಾದರೆ ಹಿಂದೂ ಮಹಿಳೆಯರು ನಮಗೆ ಮತವನ್ನು ಹಾಕಿದ್ದಾರೆ. ಮತ್ತು TMCಯ ಭಯಭೀತಿ ಸೃಷ್ಟಿಸುವಂಥ ಪ್ರಯತ್ನ ಈ ಬಾರಿ ವರ್ಕ್ ಆಗಿಲ್ಲ, ಜನ ಕೇರ್ ಮಾಡಿಲ್ಲ. ಹಾಗೆ ಮಮತಾ ಬ್ಯಾನರ್ಜಿ ಅವರು ಹತ್ಯಾಚಾರಿಗಳಿಗೆ ಬೆಂಬಲಿಸಿದ್ರು. RG ಕೌರ್ನಂತಹ ಸಂತ್ರಸ್ತೆ, ಆಕೆಯ ಶಾಪ ತಟ್ಟಿದೆ, ಈ ಮಾತನ್ನು ಹೇಳ್ತಾ ಇದ್ರು. ಯಾಕಂದರೆ ನೋಡಿ, ಬಿಜೆಪಿಯ ಕ್ಯಾಂಪೇನ್ ಏನಾಗಿತ್ತು, ಸನಾತನ ಹಿಂದೂ ಧರ್ಮ, ಬಾರ್ಡರ್ ನ್ಯಾಷನಲಿಸಮ್, ನುಸುಳುಕೋರರ ವಿರುದ್ಧ ಧ್ವನಿ, ದುರಾಡಳಿತದ ವಿರುದ್ಧ ನಮ್ಮದು ಸುಶಾಸನ ಅನ್ನುವಂಥ ಒಂದು ಕ್ಯಾಂಪೇನ್. ಇವೆಲ್ಲವೂ ಕೂಡ ವರ್ಕ್ ಆಯಿತು ಬಿಜೆಪಿಗೆ ಅನ್ನುವಂಥದ್ದು. ಮತ್ತು ಮಮತಾ ಬ್ಯಾನರ್ಜಿ ಏನು ಮಾಡ್ತಾ ಇದ್ರಲ್ಲ, ಔಟ್ಸೈಡರ್ ವರ್ಸಸ್ ಇನ್ಸೈಡರ್ ಅನ್ನುವಂತಹ ಒಂದು ಕ್ಯಾಂಪೇನ್, ಅದನ್ನು ಜನ ತಿರಸ್ಕಾರ ಮಾಡಿದ್ರು. ಅವೆಲ್ಲವೂ ಬಿಜೆಪಿಯ ಗೆಲುವಿಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರವನ್ನು ಕೊಟ್ಟಿದೆ. ಮತ್ತು ಮಮತಾ ಬ್ಯಾನರ್ಜಿಯವರ ಈ ಗ್ಯಾರಂಟಿ ಸ್ಕೀಮ್ಗಳು, ಲಕ್ಷ್ಮೀ ಭಾಂದರ್, ಸ್ವಾಸ್ಥ್ಯ ಸಾಥಿ ಮತ್ತು ಕರ್ನಾಟಕದ ಯುವ ನಿಧಿಯಂತಹ ಯೋಜನೆಗಳು, ಇವೆಲ್ಲವೂ ಕೂಡ ಅಲ್ಲಿ ಜನರಿಂದ ತಿರಸ್ಕಾರಕ್ಕೆ ಒಳಗಾಗಿದೆ. ಅದಕ್ಕೆ ಸುವೇಂದು ಅಧಿಕಾರಿ ಹೇಳ್ತಾ ಇದ್ರು, ಮಿಸ್ರೂಲ್ ನೋಡಿ, ದುರಾಡಳಿತ ಇದೆಯಲ್ಲ, ನೀವು ಏನೇ ಕಲ್ಯಾಣ ಕಾರ್ಯಕ್ರಮಗಳು ಕೊಟ್ಟರು ದುರಾಡಳಿತವನ್ನು ಜನ ಸಹಿಸೋದಿಲ್ಲ, ಅದಕ್ಕೆ ಈ ಫಲಿತಾಂಶ ಸಾಕ್ಷಿ ಅಂತ ಹೇಳಿದ್ರು. ಮತ್ತು ಹೇಳ್ತಾರೆ ಅವರು, 300 ಜನ ಬಿಜೆಪಿಯ ಕಾರ್ಯಕರ್ತರು ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿದ್ರು, ಜೀವ ಕಳ್ಕೊಂಡ್ರು. ಅದೆಲ್ಲದರ ಪರಿಣಾಮ ಇವತ್ತಿನ ಫಲಿತಾಂಶ ಹಾಗೆ ಬಂದಿರೋದಲ್ಲ ಅಂತ ಹೇಳಿ. ಯಾಕಂದರೆ ನೋಡಿ, ಪಶ್ಚಿಮ ಬಂಗಾಳ ಇದೆಯಲ್ಲ, ಜನಸಂಘದ ಸಂಸ್ಥಾಪಕ ಅಧ್ಯಕ್ಷರು ಶ್ಯಾಮಾ ಪ್ರಸಾದ ಮುಖರ್ಜಿ ಅವರ ತವರು ರಾಜ್ಯ, ಅಲ್ಲೇ ಬಿಜೆಪಿ ಗೆಲುವನ್ನು ಕಾಣಲಿಕ್ಕೆ ಆಗಿರಲಿಲ್ಲ. ಈ ಬಾರಿ ಅಲ್ಲಿ ಬಿಜೆಪಿ ಪ್ರಪ್ರಥಮ ಬಾರಿಗೆ ಐತಿಹಾಸಿಕ ಗೆಲುವನ್ನು ಪಡೀತು ಅನ್ನುವಂಥದ್ದು. ಆ ಎಲ್ಲ ಕಾರಣಕ್ಕಾಗಿ ಈ ಬಾರಿಯ ವೆಸ್ಟ್ ಬೆಂಗಾಲ್ ರಿಸಲ್ಟ್
ಬಹಳ ಮುಖ್ಯ ಆಗುತ್ತೆ. ಸುಮಾರು 4-7% ವೋಟ್ ಸ್ವಿಂಗ್ ಏನಿದೆ BJPಯ ಈ ಗೆಲುವಿಗೆ ಬಹಳ ಮುಖ್ಯವಾದ ಕಾರಣ ಅಂತ ಹೇಳ್ಬೋದು. ಮತ್ತೆ ನೋಡಿ, ಹಠ, BJP ಹಠ 2016ರಿಂದ ಸತತವಾಗಿ 2016, 2021, 2026 ನಿರಂತರವಾಗಿ ಹೋರಾಟವನ್ನು ಮಾಡಿದ್ರು. ಎಷ್ಟರ ಮಟ್ಟಿಗೆ ಅಂದರೆ ಬಹಳ ಫೋರ್ಸ್ಫುಲಿ ಅವರು ಫೈಟ್ ಮಾಡಿದ್ದು 2016ರಿಂದ. ಅದಕ್ಕೆ ಇವತ್ತು ರಿಸಲ್ಟ್ ಸಿಕ್ಕಿದೆ. ನಿಮ್ಮ ಪ್ರಕಾರ BJPಯ ಈ ಗೆಲುವಿಗೆ ಬಹಳ ಮುಖ್ಯವಾದ ಕಾರಣ ಯಾವುದು ಅಂತ ಭಾವಿಸ್ತೀರಿ? SIR, ಹಿಂದುತ್ವವೋ, ಆದಿವಾಸಿ ಮತದಾರರೋ, ನುಸುಳುಕೋರರ ವಿರುದ್ಧ ಧ್ವನಿ ಅಂದರೆ ಬಾರ್ಡರ್ ನ್ಯಾಷನಲಿಸಮ್, ಅದು ಮೋದಿಯವರು, ಅಮಿತ್ ಶಾ ಅವರ ಸ್ಟ್ರಾಟಜಿಯೋ, ಸುವೇಂದು ಅಧಿಕಾರಿಯೋ ಯಾವುದು, ಅಥವಾ ಮಮತಾ ಬ್ಯಾನರ್ಜಿಯವರ ದುರಾಡಳಿತ? ಎಷ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.